ಮನೆಯಲ್ಲಿ ಸೋರೆಕಾಯಿ ಇದ್ದರೆ ಬೆಳಗ್ಗೆ ತಿಂಡಿಗೆ ಹೆಲ್ತಿಯಾಗಿರುವಂಥ ಈ ಕಡುಬು ಅಥವಾ ಇಡ್ಲಿನ ಮಾಡ್ಕೊಳ್ಳಿ. ತಿನ್ನೋದಕ್ಕೆ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬಹಳನೇ ಸಿಂಪಲ್ ರೆಸಿಪಿ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇಡ್ಲಿ ರವೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ತರಿ ಕೂಡ ತೊಗೊಳ್ಬೋದು. ಅಥವಾ 1 ಕಪ್ ಇಡ್ಲಿ ರವೆ, 1 ಕಪ್ ಉಪ್ಪಿಟ್ಟು ರವೆನ ಮಿಕ್ಸ್ ಮಾಡಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಇಡ್ಲಿ ರವೆನ 2 ಕಪ್ ತೊಗೊಂಡಿದ್ದೀನಿ. ಈ ಇಡ್ಲಿ ರವೆ ಬೇಕಿದ್ರೆ ಟ್ಯಾಗ್ ಮಾಡಿರ್ತೀನಿ, ತಗೊಳ್ಳಿ. ಇದನ್ನು ಈಗ ನೀಟಾಗಿ ತೊಳಿಬೇಕು. ನೋಡಿ, ಈ ರೀತಿ ತೊಳೆದು ಯಾವ ಕಪ್ಪಲ್ಲಿ ರವೆ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಅರ್ಧ ಕಪ್ ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಜಾಸ್ತಿ ಉಪಯೋಗಿಸ್ಬಾರ್ದು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿನ ತಗೊಂಡು ತುರಿದಿಟ್ಕೊಂಡಿದ್ದೀನಿ. ಎಳೆ ಸೋರೆಕಾಯಿ ಆದರೆ ಒಳ್ಳೆಯದು. ಈಗ 10 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ರವೆ ಜೊತೆಗೇ ಈ ತುರಿದಿಟ್ಕೊಂಡಿರುವಂಥ ಸೋರೆಕಾಯಿನ ಸೇರಿಸ್ಕೊಳ್ಳಿ. 1 ಇಂಚು ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಮೆಣಸಿನ್ಕಾಯಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು. ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದರ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು, ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು 2 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅರ್ಧ ಟೀ ಸ್ಪೂನ್ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ಇಡ್ಲಿ ಹಿಟ್ಟಿನ ಜೊತೆಗೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಬಾಳೆ ಎಲೆನ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಹಚ್ಕೊಂಡು 1 ಸೌಟಷ್ಟು ರೆಡಿ ಮಾಡ್ಕೊಂಡಿರುವಂಥ ಇಡ್ಲಿ ಹಿಟ್ಟನ್ನು ಸೇರಿಸ್ಬಿಟ್ಟು ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಬಾಳೆ ಎಲೆ ಸಿಗ್ತಾ ಇಲ್ಲ ಅಥವಾ ಬಾಳೆ ಎಲೆ ಇಲ್ಲ ಅನ್ನೋದಾದರೆ ನೀವು ಬೇಕಿದ್ರೆ ನಾರ್ಮಲಾಗಿ ಇಡ್ಲಿ ಮಾಡ್ಕೊಳ್ತೀರಾ ಅಲ್ವಾ, ಇಡ್ಲಿ ಪ್ಲೇಟ್ಸಲ್ಲಿ, ಅದೇ ರೀತಿಯೇ ಮಾಡ್ಕೊಳ್ಬೋದು. ಈಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡು ನೀರು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಈ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಬರುತ್ತಲ್ವ, ಆ ಪ್ಲೇಟ್ನ ಇಟ್ಬಿಟ್ಟು ಇದರ ಮೇಲ್ಗಡೆ ಈ ಬಾಳೆ ಎಲೆನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 15 ನಿಮಿಷಕ್ಕೆ ಇದು ಬೆಂದಿರುತ್ತೆ. ಆಚೆ ತೆಗೆದಿಟ್ಟು ಒಂಚೂರು ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಳ್ಳಿ. ಸಖತ್ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಇರಬೇಕಾದ್ರೆ ಚಟ್ನಿ ಅಥವಾ ನಿಮ್ಗೆ ಇಷ್ಟ ಇರುವಂಥ ಸಾಂಬಾರ್ ಜೊತೆಲಿ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ಹೆಲ್ತಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.